ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಹಾಗೆ ನೆನ್ನೆ ಹೊಸ ಮ್ಯಾಟ್ಗಳು ಬಂದು ನಾನು ಅಂದ್ಕೊಂಡಿದ್ದೆ ಎಷ್ಟೊತ್ತಿಗೆ ಬರ್ತಾವಪ್ಪ ಅಂತ. ಹಾಗಾಗಿ ನೆನ್ನೆ ಸರಿಯಾದ ಟೈಮಿಗೆ ಬಂದು ಎಲ್ಲ ನೆನ್ನೆನೇ ಎಲ್ಲ ಫಿಟ್ ಮಾಡ್ಕೊಂಡ್ವಿ. ಚೆನ್ನಾಗಿದ್ದಾವೆ ಮ್ಯಾಟ್ ಅಂತೂ. ಇಷ್ಟೊತ್ತಿಗಲ್ಲೇ ಹಳೇವಾಗಬೇಕಿತ್ತು, ಬಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ರಿಟರ್ನ್ ಕಳಿಸಿದ್ರು ಡೈರಿಯಿಂದ. ಹಾಗಾಗಿ ಇವಾಗ ಬಂದು ಕೊಡಕೆ ಎಲ್ಲ ತೊಳೆದು ಏನಕ್ಕೆ ಇಷ್ಟೊಂದು ಕ್ಲೀನ್ ಮಾಡಿದ್ದೀವಿ ಅಂದರೆ, ನೆನ್ನೆ ರಾತ್ರಿ ಹಸು ಕರು ಹಾಕಿತ್ತು ನೋಡಿ. ಇದೇ ಕರು. ನಮ್ಮ ಮನೆಗೆ ಪುಟ್ಟ ಕೃಷ್ಣ ಬಂದಿದ್ದಾನೆ. ನಮಗೆ ಗೊತ್ತೇ ಇಲ್ಲ ರಾತ್ರಿ 3 ಗಂಟೆಯಲ್ಲಿ ಹಾಕ್ಕೊಂಡಿದೆ. ಎಷ್ಟು ಮುದ್ದಾಗಿದೆ ನೋಡಿ ಕರು. ಹಾಗೆ ಎಷ್ಟು ದೊಡ್ಡ ಕರು ಅಂತಂದರೆ ಅಲ್ಲೇ 2 ತಿಂಗಳು ಕರು ಕಂಡಂಗೆ ಕಾಣಿಸ್ತಿತ್ತು. ಪಾಪ ಹಸುಗೆ ಎಷ್ಟು ಕಷ್ಟ ಆಯಿತೋ ಏನೋ, ನಮಗೆ ನೆನಪೇ ಎಚ್ಚರಿಕೆನೇ ಇಲ್ಲ. 2-3 ಸಲ ಬಂದು ನೋಡಿದ್ವಿ, ಬಟ್ ಅವಾಗ ಹಾಕಿರಲಿಲ್ಲ. ಬೆಳಗ್ಗೆ ಹಾಕುತ್ತೆ ಅಂತ ಮಲಗಿದ್ವಿ. ಆಮೇಲೆ ಹಾಕಿದೆ. ಹಾಕಾದ್ಮೇಲೆ ನಮಗೆ ಇದೇನು ಸೌಂಡ್ ಆಯ್ತಲ್ಲ ಅಂತ ಬಂದು ನೋಡಿದಾಗ ಹಾಕಿತ್ತು. ಸದ್ಯ ಏನೂ ತೊಂದರೆ ಆಗಿಲ್ಲ, ಚೆನ್ನಾಗಿ ಕರು ಹಾಕಿತ್ತು. ಎಷ್ಟು ಕ್ಯೂಟಾಗಿದೆ. ನಮ್ಮ ಮೆದು ಅಂತೂ ಇದ್ರ ಪಕ್ಕನೇ ಮಲ್ಕೊಳ್ತಾನೆ. ಅದನ್ನಂತೂ ಕರುನಂತೂ ಸುಮ್ಮನೆ ಬಿಡಲ್ಲ. ಊಟ ಮಾಡಿಸೋದು, ಬಿಸ್ಕೆಟ್ ತಿನ್ನಿಸೋದು. ಅದು ತಿನ್ನಲ್ಲ ಕಣೋ, ಇವತ್ತು ಹಾಕಿರೋದು ಅಂದರೂ ಕೇಳ್ತಿರ್ಲಿಲ್ಲ. ಅಷ್ಟೊಂದು ಹಿಂಸೆ ಕೊಡ್ತಿದ್ದ ಆ ಕರುಗೆ. ಹಾಗೆ ಹಾಲೆಲ್ಲ ಕರೆದು, ಇದು ಕರು ಹಾಕಿದ ತಕ್ಷಣ ಬರುತ್ತಲ್ಲ ಹಾಲು, ಅದು ಇದು ಇನ್ನೂ ಸ್ವಲ್ಪ ಕೊಟ್ಟಿತ್ತು, ಅದು ಬೇರೆ ತೆಗೆದಿಟ್ಟಿದ್ದೀವಿ. ಇದು ಬೆಳಗ್ಗೆ ಕೊಟ್ಟಿದ್ದು, ರಾತ್ರಿನೇ ಕರ್ಕೊಂಬಿಟ್ವಿ. ಅಂದರೆ ಅದು ಬಿಟ್ಟರೆ ಸುಮ್ಮನೆ ಕೆಸ್ಲು ಭಾವ ಆಗುತ್ತೆ ಅಂತ ಕರ್ಕೊ ಅಂದರು ಅಮ್ಮ. ಹಂಗಾಗಿ ಕರೆದಿಟ್ಟಿದ್ದೀನಿ. ಹಾಗೆ ಚಟ್ನಿ ಪುಡಿನೂ ಮಾಡಿಟ್ಟಿದ್ದೀನಿ. ಇದು ರೆಸಿಪಿನ ಯಾವಾಗಲಾದರೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲ. ಇದು ತುಂಬ ಯೂಸು ಆಗುತ್ತೆ. ಏನಾದರೂ ಅರ್ಜೆಂಟಾಗಿ ಚಟ್ನಿ ಗಿಟ್ನಿ ಇಲ್ಲ ಅಂತಂದರೆ ಇದು ಚೆನ್ನಾಗಿರುತ್ತೆ. ಹಾಗೆ ತಿಂಡಿಗೆ ಅಂತ ಇಡ್ಲಿ ಮಾಡಿದ್ದೆ. ಇಡ್ಲಿ ಚಟ್ನಿ, ಸಾಂಬಾರೇನು ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಕೆಲಸ ಇತ್ತು ಬೆಳಗ್ಗೆಯಿಂದ. ನಾವು ತಿಂಡಿ ತಿಂದಾಗಲೇ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಅದು ಹಸು ಹತ್ರ ಕೆಲಸ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋವಷ್ಟೊತ್ತಿಗೆ ಇಷ್ಟೊತ್ತು ಆಗೋಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊಲ್ದತ್ರ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಹೊಲ್ದತ್ರ ಬಂದೆ. ನಾನು ಟೊಮೊಟೊ ನೋಡೇ ಇರಲಿಲ್ಲ ಹೆಂಗಾಗಿದೆ ಅಂತ. ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋದೆ. ಹಾಗೆ ನಮ್ಮ ಮನೆಯವರು ಇದ್ದರು, ಅಲ್ಲಿ ಔಷಧಿ ಹೊಡಿತಾಯಿದ್ರು. ಹಾಗಾಗಿ ಅವ್ರಿಗೆ ಟೀ ತೊಗೊಂಡು ನೀರು ತೊಗೊಂಡು ಬಂದೆ, ನೋಡ್ಕೊಂಡು ಹೋಗೋಣ ಅಂತ. ಈ ಗಿಡ ಬಂದು 2 ತಿಂಗಳ ಮೇಲೆ 10 ದಿನದ ಗಿಡ ಇದು. ಅಲ್ಲೇ ಹಣ್ಣು ಆಗೋಕ್ಕೆ ಶುರುವಾಗಿದೆ. ಇಷ್ಟೊತ್ತಿಗಲ್ಲೇ ಹಣ್ಣು ಆಗಬೇಕಿತ್ತು, ಬಟ್ ಯಾಕೋ ಹಣ್ಣು ಆಗಿಲ್ಲ. ಅಂದರೆ ಸ್ವಲ್ಪ ರೋಗ ಬಂದ್ಬಿಟ್ಟಿತ್ತು. ಇದು ಏನೋ ಅಂಗಮಾರಿ ಅಂತಾರಲ್ಲ, ಆ ರೋಗ ಬಂದರೆ ಕಂಟ್ರೋಲೇ ಆಗೋದಿಲ್ಲ. ಎಷ್ಟು ಔಷಧಿ ತಂದು ಹೊಡೆದಿದ್ದಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಔಷಧಿ ತಂದು ಯಾವುದು ಔಷಧಿ ಹೊಡೆದ್ರೂ ಎಷ್ಟು ಕಂಟ್ರೋಲೇ ಆಗೋದಿಲ್ಲ. ಯಾರಾದರೂ ಟೊಮೊಟೊ ಬೆಳೆಗಾರರು ಇದ್ದರೆ ಅಂಗಮಾರಿ ರೋಗ ಬೇಗ ಕಂಟ್ರೋಲ್ ಆಗೋ ಅಂಥ ಮೆಡಿಸನ್ನ ಹೇಳಿ ಪ್ಲೀಸ್. ಇಷ್ಟು ಚೆನ್ನಾಗಿ ಬೆಳೆ ಬಂದಿರುತ್ತೆ, ಇನ್ನೇನು ಹಣ್ಣಿಗೆ ಬರಬೇಕು ಅನ್ನೋ ಟೈಮಲ್ಲಿ ಹಿಂಗಾಗೋಗ್ಬಿಡುತ್ತೆ. ಈ ಕಡೆ ಕಂಟ್ರೋಲು ಆಗ್ತಿರಲ್ಲ. ಈ ಕಡೆ ನೋಡಿ, ಈಗೆಲ್ಲ ಗಿಡ ಕೆಳಗಡೆ ಎಲ್ಲ ಎಲೆಗಳೆಲ್ಲ ಕಪ್ಪಾಗಿದೆಯಲ್ಲ, ಹಂಗಾಗೋಗ್ಬಿಡುತ್ತೆ. ಫುಲ್ ಎಲ್ಲ ಗಿಡ ಒಣಗುತ್ತಂತೆ. ಏನು ಮಾಡೋಂಗಿಲ್ಲ, ಇದೆಲ್ಲ ಫೇಸ್ ಮಾಡಲೇಬೇಕು ಬೆಳೆ ಮಾಡ್ತಿದ್ದೀವಿ ಅಂತ ಅಂದರೆ. ಬಟ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಅಂತಿದ್ರು. ನೋಡೋಣ ಮುಂದೆ ಅಂತ. ಅಂದರೆ ಇದು ಗಿಡಕ್ಕೆ ಬರೋದಕ್ಕಿಂತ ಡೈರೆಕ್ಟ್ ಕಾಯಿ ಮೇಲೆ ಬಂದುಬಿಡುತ್ತಂತೆ. ಆವಾಗಂತೂ ಫುಲ್ಲು ಕಾಯಿ ಗೊಂಚಲಿರುತ್ತಲ್ಲ, ಅದೇ ಕರ್ಗೋಗುತ್ತೆ ಅಂತ ಹೇಳ್ತಾಯಿದ್ರು. 2 ದಿನಕ್ಕೊಂದ್ಸಲ ಔಷಧಿನ ಸ್ಪ್ರೇ ಮಾಡಲೇಬೇಕು. ಟೊಮೊಟೊಗಂತೂ ಸಿಕ್ಕಾಬಟ್ಟೆ ಔಷಧಿ ತಗೊಳುತ್ತೆ. ಮುಂಚೆ ಎಲ್ಲ ಇಷ್ಟೊಂದು ಸ್ಪ್ರೇನ ತಗೊಳ್ತಾ ಇರಲಿಲ್ಲ. ಅಂದರೆ ನಮ್ಮ ಅಪ್ಪಾಜಿ ಬೆಳಿಬೇಕಾದ್ರೆ ಇಷ್ಟೊಂದೆಲ್ಲ ಔಷಧಿನ ಹೊಡಿತಾನೆ ಇರಲಿಲ್ಲ. ಟೊಮೊಟೊ ಹೆಂಗಿರೋವು ಅಂತಂದರೆ ಆಪಲ್ ಇದ್ದಂಗೆ ಇರೋದು. ಬಟ್ ಇವಾಗ ಯಾಕೋ ಔಷಧಿ ತುಂಬ ತಗೊಳ್ತವೆ. ಯಾವ ಬೆಳೆನಾದರೂ ಅಷ್ಟೇ, ಸ್ಪ್ರೇ ಇಲ್ದಲೇ ಯಾವ ಬೆಳೆನೂ ಬರೋದೇ ಇಲ್ಲ. ಹಂಗಾಗೋಗ್ಬಿಟ್ಟಿದೆ. ಅಂದರೆ ಆವಾಗ ಜಾಸ್ತಿ ದನಿನ ಗೊಬ್ಬರನ ಯೂಸ್ ಮಾಡೋರು. ಇವಾಗೆಲ್ಲ ದನಿನ ಗೊಬ್ಬರ ಎಲ್ಲಿ ಯೂಸ್ ಮಾಡ್ತಾರೆ? ದನಗಳೇ ಇರೋದಿಲ್ಲ ಎಲ್ಲರ ಮನೆಯಲ್ಲೂ. ಇನ್ನು ದನಿನ ಗೊಬ್ಬರ ಎಲ್ಲಿ ಬರುತ್ತೆ ಹೇಳಿ? ಹಾಗಾಗಿ ಮತ್ತು ದನಿನ ಗೊಬ್ಬರನೂ ಅಷ್ಟು ರೇಟ್ ಆಗಿರೋದು. ಹಾಗೆ ಒಂದು ಹಣ್ಣಾಗಿತ್ತು, ಅದನ್ನು ನಾನು ಕುಯ್ಕೊಂಡೆ. ಫಸ್ಟ್ನೇ ಹಣ್ಣು ಅಂತ ಹೇಳ್ತಾಯಿದ್ರು. ಬೆಳೆ ಚೆನ್ನಾಗಿ ಬಂದಿದೆ, ಬಟ್ ರೋಗ ಇದೆ. ನೋಡೋಣ, ಔಷಧಿ ಎಲ್ಲ ಹೊಡೆದು ಕಂಟ್ರೋಲ್ ಮಾಡೋದು ಏನಾದ್ರು ಮಾಡಿ. ರೇಟ್ ಹೆಂಗಾಗುತ್ತೆ ನೋಡಬೇಕು.
ಇಲ್ಲಿ ನೋಡೋಣ ಬಂದಿದ್ದೇನೆ. ಹಾಯ್ ಮಾಡು. ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಬನ್ನಿ ನಾವು ಆಮೇಲೆ ಹೇಳು. ಆಮೇಲೆ ನಿಮ್ಮ ಮನೇಲಿ ಯಾರು ಬಂದಾರೆ ಹೊಸ ಗೆಸ್ಟು? ಅದೇ ಅಲ್ಲಿ ನೋಡಿ ಬಂದಲ್ಲ ನೀನು, ಕೊಡ್ಕೆ ಮನೆ ಒಳಗೆ. ಹೇಳು ಯಾರದು? ಚಿಕ್ಕ ಪಾಪು ಇತ್ತಲ್ಲ ಅದು. ಹಾಗೆ ಯಾಕೋ ಮನೆ ಹತ್ರ ಇವತ್ತು ತುಂಬ ಬೇಜಾರಾಗ್ತಿತ್ತು. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಆಂಟಿಯವ್ರ ಮನೆ ಇತ್ತು, ಅಲ್ಲಿಗೆ ಬಂದಿದ್ವಿ. ಎಲ್ಲ ಮೀಟಿಂಗ್ ಸೇರಿಕೊಂಡು ಮಾತಾಡಿತಾ ಇದ್ದು. ಮೀಟಿಂಗ್ ಸೇರಿಕೊಂಡ್ರೆ ಮುಗೀತು, ಎಷ್ಟೊತ್ತು ಟೈಮ್ ಪಾಸ್ ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಲ್ಲರೂ ಆಂಟಿರು ಅಜ್ಜಿರು ಎಲ್ಲ ಕುತ್ಕೊಂಡು ಮಾತಾಡಿತಾ ಇದ್ದು. ಹಾಗೆ ಮನೆಗೆ ಬಂದೆ. ಮನೆಯಲ್ಲಿ ಸ್ವಲ್ಪ ಕೇಕ್ ತರಿಸಿದ್ರು, ನೋಡ್ತಾ ಇದ್ದೆ ಯಾವುದು ಕೇಕು ಅಂತ. ನನಗಿಷ್ಟವಾಗಿರೋದೇ ತಂದಿದ್ರು, ಹಾಗಾಗಿ ಒಂದು ಬೈಟ್ ತೊಗೊಂಡೆ. ನಮ್ಮ ಎದುಗೆ ಪೇಸ್ಟ್ರಿ ತುಂಬ ಇಷ್ಟ, ಹಾಗಾಗಿ ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ. ನಾನು ಆವಾಗ ಹೋಗಿ ಬಂದು ಫುಲ್ ಒಂದೆಲ್ಲ ತಿನ್ನೋಕೆ ಹೋಗಲ್ಲ, ಒಂದೊಂದು ಸ್ವಲ್ಪ ತಿಂತಾಯಿರ್ತೀನಿ. ಯಾವಾಗಲೂ ಅಲ್ಲ, ಯಾವತ್ತಾದರೂ ಒಂದೊಂದು ದಿನ ಅಷ್ಟೇ. ಹಾಗೆ ಅಪ್ಪಾಜಿ ಕಾಫಿ ಕೇಳಿದ್ರು, ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ಹಾಗೆ ಹುಣ್ಸೆಹಣ್ಣು ಹಾಕಿತ್ತು ನಮ್ಮಮ್ಮ, ಹೆಂಗಿತ್ತು ಘಮ 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 ಅಂತ ಇತ್ತು. ಇದು ತಂಗಿ ಮನೆಗೆ ನಮ್ಮ ಮನೆಗೆ ಸೇರಿಸಿ ಹಾಕಿರೋದು, ಹಾಗೆ ನಮ್ಮಮ್ಮ ದೊಡ್ಡಮ್ಮರ ಮನೆಗೂ ಸೇರಿಸಿ ಹಾಕಿರೋದು. ಮೆಣಸಿನ್ಕಾಯಿ ಎಲ್ಲ ಇತ್ತಲ್ಲ, ಹಾಗೆ ಈಗ ಹುಣಸೆಕಾಯಿನ ಕಾಲ, ಹಸಿ ಹುಣಸೆಕಾಯಿ ಸಿಗುತ್ತಲ್ಲ, ಅದರಿಂದ ಎಲ್ಲ ಹಾಕಿರೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ, ಉಪ್ಪಿಟ್ಟಿಗಂತೂ ಮಾಡಿಸ್ದಂಗಿರುತ್ತೆ. ನಾನು ಇದನ್ನು ರೆಸಿಪಿನ ಶೇರ್ ಮಾಡ್ತೀನಿ ಯಾವಾಗಲಾದರೂ ಇನ್ನೊಂದು ಸಲ ಹಾಕಿದಾಗ. ಇದು ನನಗಷ್ಟು ಬರಲ್ಲ ಹಾಕೋದಕ್ಕೆ, ನಮ್ಮಮ್ಮ ಚೆನ್ನಾಗಿ ಹಾಕ್ತಾರೆ. ಆಮೇಲೆ ಇನ್ನೊಬ್ಬರು ಆಂಟಿ ಇದ್ದಾರೆ, ನಮ್ಮನೆ ಪಕ್ಕದ ಆಂಟಿ, ಅವರು ಚೆನ್ನಾಗಿ ಹಾಕ್ತಾರೆ. ಅವರೇ ಹೇಳ್ಕೊಡೋದು ಎಲ್ಲ, ಅದು ಮಸಾಲೆ ಎಲ್ಲ ಅವರೇ ಹೇಳ್ಕೊಡ್ತಾರೆ. ಫ್ರಿಡ್ಜಲ್ಲಿ ಇಡ್ದೇನೆ ಹಾಗೇ ಒಂದು ತಿಂಗಳು ಇರುತ್ತೆ ಇದು. ಫ್ರಿಡ್ಜಲ್ಲಿ ಇಟ್ಟರೆ ಒಂದು 6 ತಿಂಗಳು ವರ್ಷದವರೆಗೂ ಏನೂ ಆಗಲ್ಲ. ಇದು ಹುಣ್ಸೆಹಣ್ಣು ಚೆನ್ನಾಗಿರುತ್ತೆ. ಹಾಗೆ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮತ್ತು ಹುಣ್ಸೆಹಣ್ಣು ಇತ್ತಲ್ಲ, ಅದಕ್ಕೋಸ್ಕರನೇ ಉಪ್ಪಿಟ್ಟು ಮಾಡಿಸಿದ್ದೆ. ನಮ್ಮ ಅಮ್ಮ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವ್ರ ಕೈಲೇ ಮಾಡಿಸಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ನಾಳೆ ಸೋಮವಾರ ಇರೋದ್ರಿಂದ ಹಸು ಬೇರೆ ಕರು ಹಾಕ್ತಿರೋದ್ರಿಂದ ಇನ್ನು ಬೇಗ ಎದ್ದೇಳಬೇಕು. 4 ತಿಂಗಳು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟೆ. ಇನ್ನು ನಾಳೆಯಿಂದ 5:45-6 ಗಂಟೆಗೆ ಎದ್ಬಿಡ್ಬೇಕು, ಇಲ್ಲ ಅಂತಂದರೆ ಡೈರಿಲಿ ಲಾರಿ ಹೋಗ್ಬಿಡುತ್ತೆ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.